ಸ್ವಾಮಿಯೇ ಶರಣಮಯ್ಯಪ್ಪ. ಬೆಳಗ್ಗೆ ಬೇಗನೆ ಎದ್ದು ಲೈಟಾಗಿ ಫ್ರೆಶ್ ಅಪ್ ಆಗಿ ಹಾಗೆ ನಮ್ಮ ಪಾದಯಾತ್ರೆನ ಶುರು ಮಾಡಿದ್ವಿ. ನಿನ್ನೆ ಒಂದ್ ಬೆಟ್ಟ ಹತ್ತಿ ಇಳ್ದಿ ಇನ್ನೊಂದ್ ಬೆಟ್ಟ ಹತ್ತಿ ಅಲ್ಲೇ ಸ್ಟೇ ಆಗಿದ್ವಿ. ಇವತ್ತು ಆ ಅಲ್ದ ಬೆಟ್ಟನ ಇಳಿದಿ ತಿರ್ಗಾ ಕರಿಮಲೆ ಹತ್ತಿ ಇಳಿಬೇಕು. ಮೊದ್ಲೇ ನೆನ್ನೆನೆ ಡಿಫಿಕಲ್ಟ್ ಆಗಿತ್ತು, ಇವತ್ತು ಇಳಿಬೇಕಾದ್ರೂ ಸ್ವಲ್ಪ ಡಿಫಿಕಲ್ಟ್ ಆಗಿತ್ತು. ಹೆಂಗೋ ಇಳ್ದು ಬಿಡ್ವಿ. ಹಾಗೆ ಕರಿಮಲೆ ಬೆಟ್ಟನ ಹತ್ತಕ್ ಸ್ಟಾರ್ಟ್ ಮಾಡಿದ್ವಿ. ಒಂದ್ ಕಿಲೋಮೀಟರ್ ಓಕೆ ಅನ್ನಂಗಿತ್ತು. 1 ಕಿಲೋಮೀಟರ್ ಆದ್ಮೇಲೆ ಇತ್ತಲ್ಲ ಗುರು ಬೆಟ್ಟ 50-60 ಡಿಗ್ರಿ ಐತೆ. ನಿಮ್ಮ ಆರೋಗ್ಯ ಹೇಗಿದೆ ಅಂತ ಗೊತ್ತಾಗ್ಬೇಕು ಅಂತಂದ್ರೆ ನಿಜವಾಗ್ಲೂ ಒಂದ್ಸರಿ ದೊಡ್ಡ ಪಾದ ಮಾಡಿ, ಮತ್ತೆ ನಿಮ್ಗೆ ಊಟದ ಬೆಲೆ ನೀರಿನ ಬೆಲೆ ಗೊತ್ತಾಗ್ಬೇಕು ಅಂತಂದ್ರೆ ನಿಮ್ಮ ಮಕ್ಕಳಿಗೆ ಆಗಿರಲಿ, ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸ್ಗೆ ಒಂದ್ಸರಿ ದೊಡ್ಡ ಪಾದ ಮಾಡಿಸ್ಬಿಡಿ. ಅವ್ರಿಗೆ ನಿಜವಾಗ್ಲೂ ಊಟದ ಬೆಲೆ ಏನು ಅಂತ ತಿಳ್ಕೊಬಿಡ್ತಾರೆ. ಏನಕ್ಕೆ ಅಂತ ಅಂದ್ರೆ ಅಲ್ಲಿ ನೀರೇ ಸಿಗಲ್ಲ ಗುರು. ನಿಮ್ಗೆ ಯಾವಾದ್ರೂ ನೀರು ಸಿಗಲ್ಲ, ಬರೀ ಜ್ಯೂಸು ಎಲ್ಲ. ಮತ್ತು ನೀವು ಅಲ್ಲಿ ಹೈಜಿನಿಕ್ ನೋಡ್ತೀನಿ ಅಂತ ಅಂದರೆ ದೇವರನ್ನೇ ಊಟನೂ ಮಾಡೋಕ್ಕಾಗಲ್ಲ. ನೀವು ಹೈಜಿನಿಕ್ ನೋಡಿದ್ರೆ ನೀವು ಊಟ ಮಾಡೋಕ್ಕೂ ಆಗಲ್ಲ. ನಿಮಗೆ ಜ್ಯೂಸಸ್ ಎಲ್ಲ ಯೂಸ್ ಆ್ಯಂಡ್ ಥ್ರೋ ಗ್ಲಾಸಲ್ಲಿ ಕೊಡಲ್ಲ, ಅವರು ಗ್ಲಾಸಲ್ಲಿ ಕೊಡೋದು, ಗ್ಲಾಸಿನ ಲೋಟದಲ್ಲಿ ಕೊಡ್ತಾರೆ. ಆ ಗ್ಲಾಸಿನ ಲೋಟದಲ್ಲಿ ಒಬ್ರು ಕುಡ್ದಿನ ಇನ್ನೊಬ್ರಿಗೆ ಹೆಂಗೆ ಕೊಡ್ತಾರೆ ಅಂತಂದರೆ, ಒಂದು ಟಬ್ಬಲ್ಲಿ ಅದೇ ಲೋಟನ ಅಜ್ಜಿ ಅದೇ ಬರೀ ಕೈಯಲ್ಲಿ ಹಿಂಗೆ ಬರೀ ಕ್ಲೀನ್ ಮಾಡಿ ತಿರ್ಗಾ ಅದೇ ಲೋಟದಲ್ಲಿ ನಿಮ್ಗೆ ಕೊಡ್ತಾರೆ. ನೀವು ಕುಡ್ದಿದ್ದು ಅದೇ ಟಬ್ಬಲ್ಲಿ ಅಜ್ಜಿ ಇನ್ನೊಬ್ರಿಗೆ ಹಂಗೆ ಕೊಡ್ತಾರೆ. ನಿಜವಾಗ್ಲೂ ನೀವು ನೋಡ್ಬಿಟ್ರೆ ಕುಡಿಬೇಕು ಅಂತಲೇ ಮನಸ್ಸಲ್ಲ. ಆದರೆ ಅಲ್ಲಿ ಕುಡಿದೇ ಇರೋಕ್ಕೂ ಆಗಲ್ಲ. ನಿಮಗೆ ಏನಾದ್ರು ಕೊಟ್ಟರೆ ಸಾಕು ಅಂತ ಕಾಯ್ತಾ ಇರ್ತೀರಾ. ಹೈಜಿನಿಕ್ ಆಗಿರಲಿ ಅನ್ಹೈಜಿನಿಕ್ ಆಗಿರಲಿ ಹೆಂಗಾರು ಮಾಡಿರಲಿ, ನಮಗೆ ತಿನ್ನಕ್ಕೆ ಸಿಕ್ಕಿದ್ರೆ ಸಾಕು ಅಂತ ಕಾಯ್ತಾ ಇರ್ತೀವಿ. ತಿನ್ನೋ ವಿಷಯ ಆಯ್ತಾ, ಅದಾದ್ಮೇಲೆ ಕರಿಮಲೆ ಬೆಟ್ಟ ಹತ್ತಕ್ಕೆ ಯಪ್ಪ ಆ ಸಾಂಗ್ ಅಲ್ಲೇ ಇದೆಯಲ್ಲ, ಅಯ್ಯಪ್ಪ ಸಾಂಗ್ ಅಲ್ಲೇ, ಕರಿಮಲೆ ದಾರಿ ಕಠಿಣ ಕಠಿಣ, ಕರಿ ಹುಲಿ ವಾಹನ ಜೊತೆ ಬರುವ, ಕರಿಮಲೆ ಇಳಿದ ಕೂಡಲೇ ತಂಪನ್ನು ಸುರಿದು ಹಿತ ಕೊಡುವ. ಈ ಲೈನ್ ಅಲ್ಲೇ ಎಲ್ಲ ಗೊತ್ತಾಗುತ್ತೆ ಕರಿಮಲೆ ಬೆಟ್ಟದ ಬಗ್ಗೆ. ಹತ್ತೋದೊಂಥರ ಆದ್ರೆ ಇಳಿಯೋದು ಇನ್ನೊಂಥರ ನೆಕ್ಸ್ಟ್ ಲೆವೆಲು ಗುರು. ಜಸ್ಟ್ ಒಂಚೂರು ಕಾಲ್ ಮಿಸ್ ಜಾರ್ತು ಅಂತಂದ್ರೆ ಪಾತಾಳ ಕೊಟ್ಟಿದ್ದೀವಿ ಗುರು. ಹಂಗೋ ಹಿಂಗೋ ಕರಿಮಲೆ ಬೆಟ್ಟ ಇಳಿದ್ವಿ. ಇಳಿದ ತಕ್ಷಣ ಪೆರಿಯಾನಂ ವಟ್ಟಂ ಅಲ್ಲಿ ಎಲ್ಲ ಸ್ಟೇಟ್ ಅವರು ಬಂದು ಅನ್ನದಾನ ಮಾಡ್ತಾ ಇರ್ತಾರೆ. ಫಸ್ಟ್ ನಾವು ತಮಿಳ್ನಾಡು ಹತ್ರ ಹೋದ್ವಿ. ತಮಿಳ್ನಾಡು ಊಟ ಸ್ವಲ್ಪ ತಿಂದು ಅದಾದ್ಮೇಲೆ ಆಂಧ್ರದವರು ಬಾಳೆ ಎಲೆ ಊಟ ಹಾಕ್ತಿದ್ರು. ಆ 1.5 ದಿನ ಇಲ್ಲ 2 ದಿನ ಅಷ್ಟು ದೂರ ನಡೆದಿ 48 ಕಿಲೋಮೀಟ್ರು ಕ್ಲೀನ್ ಆಗಿರೋ ಒಂದು ಪ್ರಾಪರ್ ಆಗಿರೋ ಒಂದು ಮೀಲ್ ಸಿಗ್ದೇನೆ ಬಂದ್ಬಿಟ್ಟು ನಮ್ ಬಾಳೆ ಎಲೆ ಊಟ ಆತರ ತಿನ್ಬೇಕಾದ್ರೆ ಏನೋ ಒಂದು ತೃಪ್ತಿ ಐತಲ್ಲ, ಅದನ್ನ ಎಕ್ಸ್ಪ್ರೆಸ್ ಮಾಡಕ್ ಆಗಲ್ಲ. ಅನ್ನದಾನ ಅಂದ್ಬಿಟ್ಟು ಸುಮ್ನೆ ಹೆಂಗೆಂಗೋ ಬಿಡ್ಸ್ಕೊಂಡು ಹೆಂಗೆಂಗೋ ಮಾಡ್ಕೊಂಡು ಬಡಿಸ್ತಿರ್ಲಿಲ್ಲ. ಪ್ರಾಪರ್ ಆಗಿ ಅವ್ರಿಗೆ ಏನ್ ಬೇಕು ಅವರೇ ಬಂದು ಖುದ್ದಾಗಿ ಮದ್ವೆ ಮನೇಲಿ ನಾವು ನಮ್ಮ ರಿಲೇಟಿವ್ಸ್ ನಾವೇ ಖುದ್ದಾಗ್ಲವ ಹಂಗ್ ಖುದ್ದಾಗಿ ಬಂದು ಅವರೇ ಕೇಳಿ ಆಗ್ತಿದ್ರು. ಅದೆಲ್ಲ ಮುಗಿಸ್ಕೊಂಡು ಪಂಪಾಗ್ ಬಂದ್ವಿ. ಇವತ್ತಿನ ಅರ್ಧ ಬ್ಲಾಗ್ನ ಇಲ್ಲೇ ಮುಗಿಸ್ತೀನಿ. ಇನ್ನು ಅರ್ಧ ಬ್ಲಾಗ್ನ ನಾಳೆ ಹಾಕ್ತೀನಿ. ಸ್ವಾಮಿಯೇ ಶರಣಮಯ್ಯಪ್ಪ.